ಹೆಲೋ, ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು 15th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದರಲ್ಲಿ ಟೋಟಲ್ 60 ಎಪಿಸೋಡ್ಸ್ಗಳಿದೆ. ಅದರಲ್ಲಿ ನಾವು ಆಲ್ರೆಡಿ 15th ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಕ್ ಬಂದಿದ್ದೀವಿ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ನೈನಾ ಮತ್ತೆ ಜಿಯಾ ಮನೆಗೆ ಬರ್ತಿರ್ತಾರೆ. ಇಲ್ಲಿ ಜಿಯಾ ಅಂತೂ ಫುಲ್ಲು ಟೆನ್ಷನ್ ಅಲ್ಲಿ ಮನೆಗೆ ಬರ್ತಿರ್ತಾಳೆ. ನೈನಾ ಅಳ್ಪಡಿಗಳು 2 ಕಿವಿಗೂ ಇಯರ್ಫೋನ್ ಹಾಕೊಂಡು ಬುಕ್ನ ಓದ್ಕೊಂಡು ಬರ್ತಿರ್ತಾಳೆ. ಅದೇ ಟೈಮಿಗೆ ನೈನಾ ಅವ್ರ ತಾಯಿ ಕೂಡ ಸ್ಟೆಪ್ಸ್ ಇಂದ ಕೆಳಗಿಳ್ಕೊ ಬರ್ತಿರ್ತಾರೆ. ಇದನ್ನ ನೋಡಿ ಜಿಯಾ ನೈನಾನ ತಳ್ಬಿಟ್ಟು ಅವ್ರ ಅಮ್ಮನ ಹತ್ರ ಓಡೋಗ್ಬಿಡ್ತಾಳೆ. ಇಲ್ಲಿ ಜಿಯಾ ಅವ್ರ ಅಮ್ಮನ ಹತ್ರ ಹೋಗ್ತಾ ಮಮ್ಮ ಅಂತ ನಗ್ತಾ ಹೋಗ್ತಾಳೆ. ಆಗ ನೈನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಜಿಯಾ ನೀನು ಬಂದ್ಯಾ? ಅದು ಸರಿ, ಇವತ್ತು ನಿಮ್ದು ರಿಸಲ್ಟ್ ಅಲ್ವಾ? ಇಲ್ಲಿ ಅದಕ್ಕೆ ಜಿಯಾ ಖುಷಿಯಾಗಿ ಹಾ ಬಂದಿದೆ ಅಂತ ಹೇಳ್ತಾಳೆ. ಆಗ ನೈನಾ ಅವ್ರ ತಾಯಿ ನೈನಾನ ಕೂಡ ಕೇಳ್ತಾರೆ, ನಿಂದು ರಿಸಲ್ಟ್ ಬಂತಲ್ವಾ ಅಂತ. ಇಲ್ಲಿ ಅದಕ್ಕೆ ನೈನಾ ಕೂಡ ಅವಳು ಇಯರ್ಫೋನ್ ನ ತೆಗೆದ್ಬಿಟ್ಟು ಕೇಳಿಸ್ಕೊಂಡು ಆನ್ಸರ್ ಮಾಡ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಜಿಯಾ, ಅಮ್ಮ ನನ್ಗೆ ಇವತ್ತು ನಿಮ್ ಕೈಯಾರೆ ಅಡ್ಗೆ ಮಾಡಿರೋದನ್ನ ತಿನ್ಬೇಕು ಅನಿಸಿದೆ, ಪ್ಲೀಸ್ ನಂಗೆ ಅಡ್ಗೆ ಮಾಡ್ಕೊಂಡ್ ಕೊಡಿ ಅಂತ ಕೇಳ್ತಾಳೆ. ಇಲ್ಲಿ ನೈನಾ ಅವ್ರ ತಾಯಿಗೆ ನೈನಾ ಹತ್ರ ಮಾತಾಡಕ್ಕಾಗಲ್ಲ. ನೈನಾ ಕೂಡ ಅವ್ರ ತಾಯಿ ಹತ್ರ ಮಾತಾಡೋದಂಗೆ ಜಿಯಾ ತಡಿತಿರ್ತಾಳೆ. ಇಲ್ಲಿ ನಮ್ಗೆ ಜಿಯಾ ಮತ್ತೆ ನೈನಾ ಅವ್ರ ತಾಯಿ ಕಿಚನ್ ಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ನನ್ಗೆ ಮಾಮ್ ಡ್ಯಾಡ್ನ ನೈನಾ ಇಂದ ದೂರ ಇಡ್ಬೇಕಷ್ಟೇ, ಇಲ್ಲ ಅಂದ್ರೆ ನೈನಾ ಮಾರ್ಕ್ಸ್ ಮಾಮ್ ಡ್ಯಾಡ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಅವಳು ಕಳ್ನಗು ನಗ್ತಿರ್ತಾಳೆ. ಇಲ್ಲಿ ನೈನಾ ಅವ್ರ ತಾಯಿ ಮೊಬೈಲ್ಗೆ ಡೈರೆಕ್ಟರ್ದು ಕಾಲ್ ಬರುತ್ತೆ. ಇದನ್ನ ನೋಡಿ ಜಿಯಾ ಫುಲ್ಲು ಶಾಕ್ ಆಗ್ಬಿಡ್ತಾಳೆ, ಆಮೇಲೆ ಎದ್ರುಕೊಬಿಡ್ತಾಳೆ. ಇಲ್ಲಿ ನೈನಾ ಅವ್ರ ತಾಯಿ ಮೊಬೈಲ್ ಎತ್ಬೇಕು ಅನ್ನುವಾಗ ಜಿಯಾ ತಡಿತಿರ್ತಾಳೆ, ಅಮ್ಮ ನಾನೇ ಎತ್ತಿ ಮಾತಾಡ್ತೀನಿ ಅಂತ. ಇಲ್ಲಿ ಜಿಯಾ ಮೊಬೈಲ್ನ ರಿಸೀವೇ ಮಾಡಲ್ಲ, ಸೈಲೆಂಟ್ ಮಾಡ್ಬಿಟ್ಟು ಸುಮ್ನೆ ನಾಟಕ ಆಡ್ತಿರ್ತಾಳೆ ಮಾತಾಡೋ ತರ. ಹಾ ನಾನು ಹೇಳ್ತೀನಿ, ಪಕ್ಕವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಸರಿ ಆಯ್ತು ಬಾಯ್ ಬಾಯ್ ಅಂತ ಫೋನ್ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ನೈನಾ ಅವ್ರ ತಾಯಿ ಜಿಯಾನ ಕೇಳ್ತಿರ್ತಾರೆ, ಜಿಯಾ ಯಾರು ಕಾಲ್ ಮಾಡಿದ್ದು ಅಂತ. ಇಲ್ಲಿ ಅದಕ್ಕೆ ಜಿಯಾ ಹೇಳ್ತಿರ್ತಾಳೆ, ಡೈರೆಕ್ಟರ್ ಕಾಲ್ ಮಾಡಿದ್ರು. ಡೈರೆಕ್ಟರ್ ಹೇಳ್ತಿದ್ರು ಜಿಯಾ ಶರ್ಮಾ ಕ್ಲಾಸಿಗೆನೆ ಟಾಪ್ 3 ಅಲ್ಲಿ ಬಂದಿದ್ದಾಳೆ ಅಂತ. ಇಲ್ಲಿ ಜಿಯಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕ್ಲಾಸಿಗೆ 3rd ಬಂದಿದ್ದೀನಿ, ನಾನು ಅಚೀವ್ ಮಾಡಿ ನಿಮ್ಗೆ ತೋರಿಸ್ದೆ ಅಂತ. ಇಲ್ಲಿ ಅದಕ್ಕೆ ನೈನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ರಿಯಲಿ? ಹಾಗಾದ್ರೆ ಮಾಮ್ ನಿನ್ಗೆ ರಿವಾರ್ಡ್ ಕೊಡ್ಬೇಕು, ನಿನ್ಗೋಸ್ಕರ ನಾನು ಎಕ್ಸ್ಟ್ರಾ ಡಿಶಸ್ಗಳನ್ನ ಮಾಡ್ತೀನಿ. ಜಿಯಾ ಹೇಳ್ತಿರ್ತಾಳೆ, ಮಾಮ್ ನಾನು ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ಸರಿನಾ ಅಂತ. ಇಲ್ಲಿ ಜಿಯಾ ಏನ್ ಮಾಡ್ತಾಳೆ ಅಂದ್ರೆ ನೈನಾ ಅವ್ರ ತಾಯಿ ಮೊಬೈಲ್ನು ಕೂಡ ಎತ್ಕೊಂಡು ಹೋಗ್ತಿರ್ತಾಳೆ. ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಡೈರೆಕ್ಟರ್ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ನೈನಾನ ಬಿಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರನ್ನು ಊಟಕ್ಕೆ ಕೂತಿರ್ತಾರೆ. ಆಗ ನೈನಾ ಅವ್ರ ತಾಯಿ ಹೇಳ್ತಿರ್ತಾರೆ, ಇವತ್ತು ಎಲ್ಲಾ ಡಿಶಸ್ಗಳನ್ನ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ, ಯಾಕೆ ಅಂದ್ರೆ ಜಿಯಾದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೆ ರಿವಾರ್ಡ್ ಅಂತ ಇದನ್ನ ನಾನು ಮಾಡಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೈನಾ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ಕಮಾನ್ ಹಾಗಾದ್ರೆ ಎಲ್ಲರೂ ಚಿಯರ್ಸ್ ಮಾಡ್ಲೇಬೇಕು, ಎಲ್ಲರೂ ಡ್ರಿಂಕ್ಸ್ ನ ಎತ್ತಿ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಚಿಯರ್ ಮಾಡ್ತಾ ಡ್ರಿಂಕ್ಸ್ ನ ಕುಡಿತಿರ್ತಾರೆ. ಆಗ ದೊಡ್ಡ ಬ್ರದರ್ ಹೇಳ್ತಿರ್ತಾರೆ, ಜಿಯಾ ನಿಜವಾಗ್ಲೂ ತುಂಬಾ ಸ್ಮಾರ್ಟ್ ಇದ್ದಾಳೆ, ಮತ್ತೆ ಹಾರ್ಡ್ ವರ್ಕ್ ಕೂಡ ಇದ್ದಾಳೆ, ಒಳ್ಳೆ ಗ್ರೇಡ್ಸ್ ಬರೋದು ನ್ಯಾಚುರಲ್ ಆಗಿ ಕಾಮನ್ ಅಲ್ವಾ. ಇಲ್ಲಿ ಅದಕ್ಕೆ ಹಾರ್ದಿಕ್ ಕೂಡ ಹೇಳ್ತಿರ್ತಾನೆ, ಹೌದು RGS ಇಸ್ ಬೆಸ್ಟ್ ಅಂತ. ಅಂದ್ರೆ ಅವ್ರ 3 ಜನದ್ದು ಫಸ್ಟ್ ಇನ್ಶಿಯಲ್ ಗಳನ್ನ ಸೇರಿಸ್ಬಿಟ್ಟು RGS ಅಂತ ಇಟ್ಕೊಂಡಿರ್ತಾರೆ. ಇಲ್ಲಿ ನೈನಾ ಅವ್ರ ತಂದೆ ಜಿಯಾನ ಕೇಳ್ತಿರ್ತಾರೆ, ಜಿಯಾ ನಿನ್ಗೆ ಏನ್ ರಿವಾರ್ಡ್ ಬೇಕು ಕೇಳು, ನಾನ್ ನಿನ್ಗೆ ಕೊಡಿಸ್ತೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾ ಕೂಡ ಹೇಳ್ತಿರ್ತಾಳೆ, ಈ ಸೀಸನ್ ನ ನ್ಯೂಯೆಸ್ಟ್ ಬ್ರ್ಯಾಂಡ್ ನ್ಯೂ ಬ್ಯಾಗ್ ಬೇಕು ಅಂತ. ಅದಕ್ಕೆ ನೈನಾ ಅವ್ರ ತಂದೆ ಸರಿ ಆಯ್ತು ಡನ್ ಅಂತ ಹೇಳ್ತಾರೆ. ಜಿಯಾ ನಾಳೆ ಹೋಗಿ ನಾವು ತಗೋಬರೋಣ. ಅದು ಸರಿ, ನೈನಾದು ಕೂಡ ಇವತ್ತು ರಿಸಲ್ಟ್ ಅಲ್ವಾ, ಏನಾಯ್ತು ಅಂತ ಜಿಯಾನ ಕೇಳ್ತಿರ್ತಾರೆ. ಅದು ಸರಿ, ನೈನಾ ಯಾಕೆ ಕೆಳಗಡೆ ಬಂದಿಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾ ಸುಳ್ಳು ಹೇಳ್ತಿರ್ತಾಳೆ, ಅದು ಆಕ್ಚುಲಿ ಏನಂದ್ರೆ ನೈನಾ ಅಕ್ಕಂದು ಮಾರ್ಕ್ಸ್ ಕಮ್ಮಿ ಬಂದಿದೆ, ಅದಕ್ಕೆ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಮಾಮ್ ಬ್ರದರ್ಸ್ ಪ್ಲೀಸ್ ಇವತ್ತು ಅವ್ರ ಹತ್ರ ಯಾರು ರಿಸಲ್ಟ್ ಬಗ್ಗೆ ಮಾತಾಡ್ಬೇಡಿ. ಈ ಮಾತನ್ನ ಕೇಳಿ ನೈನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಆಕ್ಚುಲಿ ಅವಳ ಬೇಸು ಸ್ವಲ್ಪ ವೀಕ್ ಆಗಿದೆ, ಹೋಗ್ಲಿ ಬಿಡು ಪರವಾಗಿಲ್ಲ, ನಾವ್ ಅವಳಿಗೆ ಏನು ಬ್ಲೇಮ್ ಮಾಡಲ್ಲ, ಏನು ಹೇಳಲ್ಲ. ಜಿಯಾ ಹೇಳ್ತಿರ್ತಾಳೆ, ಮಾಮ್ ನಾನು ಹೋಗಿ ಅಕ್ಕನ್ನ ಕರ್ಕೊಂಡ್ ಬರ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ. ಇಲ್ಲಿ ಅದಕ್ಕೆ ಹಾರ್ದಿಕ್ ಹೇಳ್ತಿರ್ತಾನೆ, ಜಿಯಾ ನೀನ್ ಎಷ್ಟು ಒಳ್ಳೆಳು ನೋಡು, ಆದ್ರೆ ನೈನಾನ ನೋಡು, ಅವಳಿಗೊಂದ್ ಚೂರು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ಅವಳಿಗೆ ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಫ್ಯಾಮಿಲಿ ಜೊತೆ ಊಟ ಮಾಡ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವಳಿಗೆ. ಜಿಯಾ ಹೇಳ್ತಿರ್ತಾಳೆ, ಅಣ್ಣ ಆ ತರ ಎಲ್ಲ ಹೇಳ್ಬೇಡಿ, ಅಕ್ಕ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾಳೆ, ನಾನು ಹೋಗಿ ಅವ್ರನ್ನ ಕರ್ಕೊ ಬರ್ತೀನಿ. ಇಲ್ಲಿ ಜಿಯಾ ಆಡ್ತಿರೋ ನಾಟಕಕ್ಕಂತೂ ಎಲ್ಲರೂ ಮರಳಾಗ್ಬಿಡ್ತಾರೆ. ಇಲ್ಲಿ ಹಾರ್ದಿಕ್ ಕೂಡ ಸರಿ ಆಯ್ತು ಅಂತ ನಗ್ತಾ ಹೇಳ್ತಿರ್ತಾನೆ. ಇಲ್ಲಿ ಜಿಯಾ ನಿಧಾನಕ್ಕೆ ಎದ್ದು ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಜಿಯಾ ನಡ್ಕೊಂಡು ಹೋಗುವಾಗ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇಲ್ಲಿ ಎಲ್ಲಾರ್ಗೂ ಏನಾದ್ರು ನೈನಾಗೆ 700+ ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾದ್ರೆ ಎಲ್ಲರೂ ಅವಳನ್ನೇ ಹೊಗಳುತ್ತಾರೆ, ರಿವಾರ್ಡ್ಸ್ ಗಳೆಲ್ಲ ಅವಳಿಗೆ ಸಿಗುತ್ತೆ, ಇದನ್ ಮಾತ್ರ ನಾನು ಯಾವತ್ತೂ ಆಗೋದಿಕ್ ಬಿಡೋದಿಲ್ಲ. ಇಲ್ಲಿ ಜಿಯಾ ಫುಲ್ಲು ದ್ವೇಷದಲ್ಲಿ ನೈನಾ ಇರೋ ರೂಮ್ ನ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.